ಯಾವ ಪಾರ್ಲರ್ಗೂ ಕೂಡ ಹೋಗೋದೇ ಬೇಡ. ನೋಡ್ತಾ ಇದ್ದೀರಲ್ಲ ನನ್ನ ಕೈ ಡಿಫ್ರೆನ್ಸು. ಇನ್ನು ನನಗೆ 2 ಸ್ಟೆಪ್ ನಾನು ಮಾಡಿರೋದು. ವಾರಕ್ಕೆ ಒಮ್ಮೆ ಮಾಡಿದ್ರೆ ಸಾಕು. ಒಂದೇ ಒಂದು ಸಾರಿ ಮಾಡಿ ಎಲ್ಲರೂ ಕೇಳ್ತಾರೆ ನಿಮ್ಮ ಸ್ಕಿನ್ನಲ್ಲಿರೋ ಡಿಫ್ರೆನ್ಸ್ ಏನು, ಹಚ್ತಾ ಇದ್ದೀರಾ ಅಂತ. ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಟೊಮ್ಯಾಟೋನ ತಗೊಂಡು 1 ಅಥವಾ 2 ನಾವು ಎಷ್ಟು ಜನಕ್ಕೆ ಯೂಸ್ ಮಾಡ್ತೀವಿ ಅದ್ರ ಪ್ರಕಾರ ನೋಡ್ಕೊಂಡು ಪ್ಯೂರಿ ಮಾಡಿ ಇಟ್ಕೊಳ್ಬೇಕು. ನೀರ್ ಸೇರಿಸ್ತಲೇ ಅದನ್ನ ಪೇಸ್ಟ್ ಮಾಡಿ ಒಂದು ಇಟ್ಕೊಂಡ್ಬಿಟ್ರೆ 3 ಸ್ಟೆಪ್ಗೂ ನಾವು ಈ ಒಂದು ಟೊಮ್ಯಾಟೊ ಪ್ಯೂರಿಯನ್ನ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಟೊಮ್ಯಾಟೊ ಜ್ಯೂಸ್ ಅನ್ನ ತಗೊಳ್ತಾ ಇದ್ದೀನಿ. ಇದು ಬೀಜ ಸಮೇತ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನ ರಿಮೂವ್ ಮಾಡ್ಕೋಬಹುದು. ಇದರಲ್ಲಿ ನಮಗೆ ಲೈಕೋಪಿನ್ ಎನ್ಸೈಮ್ ಅನ್ನೋ ಒಂದು ಅಂಶ ಇರೋದ್ರಿಂದ ಕಾಸ್ಟ್ಲಿ ಕ್ರೀಮು ಲೋಷನ್ಸ್ ಅಲ್ಲೆಲ್ಲ ಇದು ಯೂಸ್ ಆಗ್ತಾ ಇರುತ್ತೆ. ಮನೇಲೆ ಇರುವಂತ ಟೊಮ್ಯಾಟೋನ ಯೂಸ್ ಮಾಡ್ಕೊಂಡು ಈ ಒಂದು ಎನ್ಸೈಮ್ ಅನ್ನ ನಾವು ಯೂಸ್ ಮಾಡ್ಕೋಬಹುದಲ್ವಾ. ನೆಕ್ಸ್ಟ್ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದು ನಮ್ಮ ಸ್ಕಿನ್ಗೆ ಬ್ರೈಟ್ನಿಂಗು, ಟೈಟ್ನಿಂಗು ಮತ್ತೆ ಲೈಟ್ನಿಂಗ್ ಕೂಡ ಮಾಡುತ್ತೆ. ಯಾವುದೇ ರೀತಿಯಾದ ಒಂದು ಕಲೆಗಳಿದ್ರು ಅದನ್ನ ಲೈಟ್ ಆಗಿ ಲೈಟ್ನಿಂಗು ಕೊಡುತ್ತೆ. ನಮಗೆ ಬೇಗ ಏಜ್ ಆಗದಿರೋ ರೀತಿ ತಡೆಯುತ್ತೆ ಕೂಡ. ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇದು ನಮ್ಮ ಒಂದು ಡೆಡ್ ಸ್ಕಿನ್ ಅನ್ನ ತೆಗೆಯುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ತಗೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ನಮಗೆ ಯೂರಿಕ್ ಆಸಿಡ್ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ ಅಲ್ಲಿ ಇರುವಂತಹ ಕಪ್ಪು ಕಲೆ ಹೋಗ್ಲಾಡ್ಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತೆ ಟೊಮ್ಯಾಟೊ, ಕೊಬ್ಬರಿ ಎಣ್ಣೆ ಈ 4ರದ ಒಂದು ಮಿಶ್ರಣವನ್ನ ನಾವು ಮಾಡಿಟ್ಕೋಬೇಕು. ನೀವು ಟೊಮ್ಯಾಟೊ ಪ್ಯೂರಿ ಹಾಕಿದಾಗ ನಿಮ್ಗೆ ಒಂದ್ ಒಳ್ಳೆ ಪೇಸ್ಟ್ ರೀತಿ ರೆಡಿ ಆಗುತ್ತೆ. ಇಲ್ಲಿ ಏನಾದ್ರೂ ಸ್ವಲ್ಪ ಗಟ್ಟಿ ಜಾಸ್ತಿ ಅಂದಾಗ ನೀವು ಟೊಮ್ಯಾಟೊ ಪ್ಯೂರಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬಹುದು. ಈಗ ನಾವು ಮುಖಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರ್ಬೇಕು. ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ನಂತರ ನಾವು ಈ ಪೇಸ್ಟ್ ಅನ್ನ ಹಾಕಿ ಒಂದು 5 ನಿಮಿಷ ಇದನ್ನ ಅದೇ ರೀತಿ ಹಾಕಿ ಬಿಟ್ಬಿಡ್ಬೇಕು. 5 ನಿಮಿಷ ಆದ ನಂತರ ನಾವು 10 ನಿಮಿಷಗಳ ತನಕನೂ ಇದನ್ನ ಲೈಟ್ ಆಗಿ ನಾವು ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿದಾಗ ತುಂಬಾ ನಾವು ಪ್ರೆಸ್ ಮಾಡೋದು ಬೇಡ, ಬಹಳ ಮೈಲ್ಡ್ ಆಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಇದನ್ನ ಒಂದು ತಣ್ಣಗಿರೋ ನೀರಲ್ಲಿ, ಮಾಮೂಲಿ ನೀರು, ಬಿಸಿನೀರೆಲ್ಲ ಏನು ಬೇಡ, ಆ ತಣ್ಣೀರಿನಲ್ಲೇ ನಾವು ಮುಖನ ಒಂದ್ಸರಿ ವಾಶ್ ಮಾಡ್ಕೊಂಡು ಬಂದ್ರೆ ನಮ್ಮ ಒಂದು ಆ ಡೆಡ್ ಸ್ಕಿನ್ ಆಗ್ಬೋದು ಮತ್ತೆ ನಮ್ಮ ಸ್ಕಿನ್ ಒಳಗಡೆ ಇರುವಂತ ಕೊಳೆ ಗಲೀಜು ಇವೆಲ್ಲ ಹೋಗಿ ನಮ್ಮ ಸ್ಕಿನ್ ರೀಜನರೇಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸಿದಿನಲ್ಲ ಇದೇ ರೀತಿ ಚೆನ್ನಾಗಿ ನಾವು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡ್ಕೊಂಡು ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ. ಈಗ ನಾವು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನ ಮಾಡ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ನಮಗೆ ಈ ರೀತಿಯಾದ ಒಂದು ಮೊಸರು ಬೇಕು. ಅಂದರೆ ನಮಗೆ ಡೈರೆಕ್ಟ್ ಆಗಿರುವಂಥ ಮೊಸರು ಬೇಡ. ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಅಥವಾ ಈಗ ನಮಗೆ ಮಾರ್ಕೆಟ್ಗಳಲ್ಲಿ ಸುಮಾರು ಸಿಗ್ತಾ ಇದೆ ಸ್ಟ್ರೈನ್ ಮಾಡುವಂಥದ್ದು, ನೀರು ಸಪರೇಟಾಗಿ ಮೇಲ್ಗಡೆ ನಮ್ಮ ಒಂದು ಆ ಮೊಸರಲ್ಲಿರುವಂಥ ಗಟ್ಟಿ ಅಂಶ ಉಳ್ಕೊಳ್ಳುತ್ತೆ. ಆ ಒಂದು ಪೇಸ್ಟು ನಮಗೆ ಬೇಕು. ಸೊ ನೀರನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಮಗೆ ಬಟ್ಟೆ ಒಳಗೆ ಏನು ಉಳ್ಕೊಂಡಿರುತ್ತೆ ಗಟ್ಟಿಯಾಗಿರುವಂಥ ಅಂಶ ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ನಿಗೆ ತುಂಬ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಟೊಮ್ಯಾಟೋದಲ್ಲಿ ನಮಗೆ ಲೈಕೋಪಿನ್ ಎನ್ಸೈಮ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಗಟ್ಟಿಯಾದ ಮೊಸರನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಜ್ಯೂಸನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಾನು ಗ್ಲಿಸರಿನನ್ನು ಸೇರಿಸ್ಕೊಳ್ತೀನಿ. ಗ್ಲಿಸರಿನ್ ಇಲ್ಲಿ ಮಸ್ಟ್ ಅಂಡ್ ಶುಡ್. ಗ್ಲಿಸರಿನು ಅಷ್ಟೇ ಇಲ್ಲಿ ನಮಗೆ ಒಂದು ಒಳ್ಳೆ ಕಂಪನಿಯಾದ ಗ್ಲಿಸರಿನನ್ನು ತಗೊಳ್ಬೇಕು. ಯಾವ ಕಮ್ಮಿ ರೇಟದು ಇದೆಲ್ಲ ತಗೊಳ್ಳೋದು ಬೇಡ. ಮತ್ತೆ ಒಂದು ವೆಜಿಟೇಬಲ್ ಗ್ಲಿಸರಿನ್ ಇದ್ರೆ ಇನ್ನೂ ಒಳ್ಳೇದು. ಇದಿಷ್ಟನ್ನು ನಾವು ಒಂದು ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಅಕಸ್ಮಾತ್ ಗಟ್ಟಿ ತೆಳು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಇದಕ್ಕೆ ನಾವು ಟೊಮ್ಯಾಟೊ ಜ್ಯೂಸನ್ನು ಹಾಕೊಂಡು ಇದನ್ನ ನಮಗೆ ಬೇಕಾಗಿರೋ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಮುಖವನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ನೀಟಾಗಿ ಇವಾಗ ನಾವು ಇದಕ್ಕೆ ಫೇಸ್ಗೆ ಅಪ್ಲೈ ಮಾಡೋಣ. ನೀಟಾಗಿ ಎಲ್ಲ ಕಡೆನೂ ಇದನ್ನ ನಾವು ಸ್ಪ್ರೆಡ್ ಆಗೋ ರೀತಿ ಹಚ್ಕೊಳ್ಬೇಕು. ಪ್ರತಿಯೊಂದು ಕಡೆನೂ ಕಣ್ಣ ಕೆಳಗಡೆ ಆಗ್ಬೋದು, ಹಣೆ ಮೇಲೆ ಸುತ್ತ ನಾವು ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ನಾವು 5 ಮಿನಿಟ್ಸ್ ಬಿಟ್ಟಿದ್ವಿ. ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು 10 ನಿಮಿಷ ಇದನ್ನ ನಾವು ಹಾಗೆ ಬಿಡಬೇಕಾಗುತ್ತೆ. 10 ನಿಮಿಷ ಬಿಟ್ಟಿದ ನಂತರ ನಾವು ಇದನ್ನ 20 ನಿಮಿಷಗಳ ತನಕ ನಾವು ಇದನ್ನ ಮಸಾಜ್ ಮಾಡಬೇಕು. ಮೈಲ್ಡ್ ಆಗಿ ಮಸಾಜ್ ಮಾಡಬೇಕು. ಯಾವ ರೀತಿ ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಮತ್ತೆ ಔಟ್ವರ್ಡ್ ಡೈರೆಕ್ಷನ್, ಅಂದ್ರೆ ಹೊರಗಡೆ ನಮ್ಮ ಕಿವಿ ಹತ್ರ ಬರ್ಬೇಕು. ಆ ಮಸಾಜ್ ಮಾಡೋದು ನಮ್ಗೆ ಕಿವಿ ಕಡೆ ಹೊರಗಡೆ ಹೋಗ್ಬೇಕು. ನಂತರ ನಾವು ಈ ಗಲ್ಲದಿಂದ ಕೆಳಗಡೆಯಿಂದ ಮೇಲ್ಗಡೆ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಬೇಕು. ಇದನ್ನು ಒಂದು ನಾವು ನೆನ್ಪಿಟ್ಕೊಳ್ಬೇಕು. ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು 20 ನಿಮಿಷಗಳ ತನಕ ನಾವು ಮಸಾಜ್ ಮಾಡಬೇಕು. ಎರಡೂ ಕೈಗಳನ್ನ ಯೂಸ್ ಮಾಡಿ ಮಸಾಜ್ ಮಾಡಿ. ನೀವು ಮಾಮೂಲಿ ತಣ್ಣೀರ್ನಲ್ಲೇನೆ ನೀವು ಮುಖ ತೊಳ್ಕೊಂಡು ಬಂದ್ರೆ ನಿಮ್ಗೆ ಡಿಫ್ರೆನ್ಸ್ ತಕ್ಷಣನೇ ಗೊತ್ತಾಗುತ್ತೆ. ಫುಲ್ ಸ್ಕಿನ್ಗೆ ನಮ್ಮ ಒಂದು
ಈ ಒಂದು ಕೊಳೆ ಗಲೀಜು ಎಲ್ಲ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ತೆಗ್ದಿದ್ವಿ. ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಮಗೆ ಒಂದು ಬ್ರೈಟ್ನಿಂಗ್ ಲುಕ್ ಬಂದಿರುತ್ತೆ. ಇದನ್ನ ನಾವು ವಾರಕ್ಕೊಮ್ಮೆ ಮಾಡ್ಕೊಂಡ್ರೆ ಸಾಕು. ಈ 3 ಸ್ಟೆಪ್ ಫಾಲೋ ಮಾಡಿ. ಟೊಮ್ಯಾಟೊ ಅಂತೂ ಮನೇಲಿ ಇದ್ದೇ ಇರುತ್ತೆ. ಒಂದು ಟೊಮ್ಯಾಟೊ ತಗೊಂಡು ಪ್ಯೂರಿ ಮಾಡ್ಕೊಂಡ್ರೆ ನಿಮ್ಗೆ 3 ಸ್ಟೆಪ್ ಆರಾಮ್ಸೆ ಆಗೋಗುತ್ತೆ. ಯಾವ ಪಾರ್ಲರ್ಗೂ ಕೂಡ ಹೋಗೋದೇ ಬೇಡ. ನೋಡ್ತಾ ಇದ್ದೀರಲ್ಲ ನನ್ನ ಕೈ ಡಿಫ್ರೆನ್ಸು. ಇನ್ನು ನನಗೆ 2 ಸ್ಟೆಪ್ ನಾನು ಮಾಡಿರೋದು. ಸೊ ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಇದ್ರ ಜೊತೆಲೆ ನಾವು ಸೋಪುಗಳನ್ನು ನಾವು ನ್ಯಾಚುರಲ್ ಆಗಿರುವಂತದನ್ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ನಾನು ಮನೆಯಲ್ಲೇ ಮಾಡಿರೋಂಥದ್ದು. ನ್ಯಾಚುರಲ್ ಆಗಿರುವಂತ ಗಾಣದ ಎಣ್ಣೆಯನ್ನ ಯೂಸ್ ಮಾಡಿ ಆಯಿಲ್ ಸೋಪ್, ಕೋಲ್ಡ್ ಪ್ರೆಸ್ ಆಯಿಲ್ ಸೋಪನ್ನ ಮಾಡಿದ್ದೀನಿ ನಾನು. ಮಂಜಿಷ್ಟ ಸೋಪು ಮತ್ತೆ ಚಂದನ್ ಸೋಪನ್ನ ಮಾಡಿದ್ದೀನಿ. ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮಂಜಿಷ್ಟ ಅಂತೂ ನಮ್ಮ ಮುಖದಲ್ಲಿ ಯಾವುದೇ ರೀತಿ ಕಲೆ ಆಗಿರ್ಬೋದು, ಪಿಗ್ಮೆಂಟೇಶನ್ ಆಗ್ಬೋದು, ಎಲ್ಲವನ್ನು ರಿಮೂವ್ ಮಾಡುತ್ತೆ. ಇನ್ನಷ್ಟು ಸ್ಕಿನ್ ಅನ್ನ ಹೆಲ್ದಿ ಮಾಡ್ಕೊಳ್ಳೋಂಗೆ ಮತ್ತೆ ಬ್ರೈಟ್ ಮಾಡ್ಕೊಳ್ಳಿಕ್ಕೋಸ್ಕರ ನನ್ನ ಈ ವಾಟ್ಸ್ಆಪ್ ನಂಬರಿಗೆ ವಾಟ್ಸ್ಆಪ್ ಮಾಡಿ ಬೈ ಮಾಡ್ಬೋದು. ಆರ್ಡರ್ ಮಾಡಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ನ ಡಿಸ್ಪ್ಲೇ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. ನಿಮ್ಮ ಮನೆ ಬಾಗಿಲಿಗೆ ಸೋಪು ಬಂದು ತಲುಪುತ್ತೆ. ಸೊ ನೀವು ಇದನ್ನ ಯೂಸ್ ಮಾಡಿ ಈ ಒಂದು DIYs ಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತೆ ಒಂದು ಗ್ಲೋನೆಸ್ ಕೂಡ ನಮ್ಮ ಮುಖದಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ. ಇದರಲ್ಲಿ ನಾವು ತೆಂಗಿನಕಾಯಿ ಎಣ್ಣೆ ಮತ್ತೆ ಆಲಿವ್ ಆಯಿಲ್, ಹರಳೆಣ್ಣೆ, ಈ ರೀತಿಯಾದ ಒಂದು ಸುಮಾರು 7-8 ತರಹದ ಎಣ್ಣೆಯನ್ನ ಯೂಸ್ ಮಾಡಿ ಸೋಪ್ ಮಾಡಿರೋಂಥದ್ದು. ಸೊ ಈಗಲೇ ನೀವು ಆರ್ಡರ್ ಮಾಡಿಕೊಂಡು ಈ ಸೋಪನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಮಾಡೋಣ ನಾವು 3ನೇ ಸ್ಟೆಪ್. ಇವಾಗ ನಮ್ಗೆ 2 ಸ್ಟೆಪ್ ಮಾಡಾಗಿದೆ. ಈಗ 3ನೇ ಸ್ಟೆಪ್ಗೆ ಬರೋಣ. ಮೊದಲನೇದು 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇಲ್ಲಿ ಮೈದಾ ಹಿಟ್ಟೆ ಆಗ್ಬೇಕು, ಬೇರೆ ನಾವು ಹಿಟ್ಟುಗಳನ್ನ ಹಾಕಬಾರ್ದು. ಸೆಕೆಂಡ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಗೋಧಿ ಹಿಟ್ಟು ನಮ್ಗೆ ನಮ್ಮ ಫೇಸ್ ಅಲ್ಲಿ ಇರುವಂತಹ ಅನ್ವಾಂಟೆಡ್ ಹೇರ್ಸ್ ಇರುತ್ತಲ್ಲ, ಇದನ್ನ ರಿಮೂವ್ ಮಾಡುತ್ತೆ. ಮತ್ತೆ ಮೈದಾ ಹಿಟ್ಟು ನಮ್ಗೆ ಟೈಟ್ನಿಂಗ್ ಕೊಟ್ಟು ನಮ್ಮ ಒಂದು ಸ್ಕಿನ್ ಅನ್ನ ರೀಲಿಫ್ಟ್ ಮಾಡುತ್ತೆ. ಸೊ ನಮ್ಗೆ ಈ ಏನು ಜೋತ್ ಬೀಳ್ತಾ ಇರುತ್ತೆ ಈ ಒಂದು ಸ್ಕಿನ್, ಇದೆಲ್ಲ ನಮ್ಗೆ ಏಜಿಂಗ್ ಆಗಿರುವಂತಹ ಸುಕ್ಕಾಗಿರುವಂತಹ ಸ್ಕಿನ್ ಅನ್ನ ನೀಟ್ ಮಾಡುತ್ತೆ. ಇದಕ್ಕೆ ನಮ್ಗೆ ಟೊಮೆಟೊ ಜ್ಯೂಸು ಅಳತೆ ಇಲ್ಲ. ನಿಮ್ಗೆ ಈ ಮಾಸ್ಕ್ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅಂದಾಜಾಗಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಟೊಮೆಟೊ ರಸವನ್ನ ಸೇರಿಸ್ಕೊಂಡಿದ್ದೀನಿ. ಇದು ನಮ್ಗೆ ಫೇಸ್ ಮಾಸ್ಕ್. ಇದನ್ನು ಅಷ್ಟೇ ನಾವು ಯಾವ ರೀತಿ ಹಚ್ಕೊಳ್ಬೇಕು ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹಾಕೊಳ್ಬೇಕು. ಅಂದ್ರೆ ಮಸಾಜ್ ಮಾಡಬಾರ್ದು. ಹಾಕೊಳ್ಳುವಾಗ್ಲೇನೆ ನಮ್ಗೆ ಹಾಕೋವಾಗ ನಮ್ಗೆ ಹೀಗೆ ಕೆಳಗಡೆಯಿಂದ ಮೇಲ್ಗಡೆ ಭಾಗಕ್ಕೆ ಹಚ್ಕೊಳ್ತಾ ಹೋಗ್ಬೇಕು. ಹಚ್ಕೊಂಡು ನಾವು ಆರಾಮಾಗಿ ನಿದ್ರೆ ಮಾಡ್ಬಿಡಿ. ಇಲ್ಲ ಅರ್ಧ ಗಂಟೆಗೆ ಅಲಾರಾಮ್ ಆಗಿ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಅರ್ಧ ಗಂಟೆ ನಂತರ ನಾವು ಮುಖನ ವಾಶ್ ಮಾಡಿ ನೋಡಿದಾಗ ನಮ್ಮ ಮುಖದಲ್ಲಿ ಖಂಡಿತ ನಿಮ್ಗೆ ಡಿಫ್ರೆನ್ಸು ಕಾಣುತ್ತೆ. ನಮ್ಮ ಒಂದು ಈ 3 ಸ್ಟೆಪ್ ಅಲ್ಲಿ ಸ್ಕಿನ್ ಟ್ಯಾನ್ ಆಗಿರ್ಬೋದು, ಸನ್ ಬರ್ನ್ ಆಗಿರ್ಬೋದು, ಮತ್ತೆ ಈ ಏಜಿಂಗ್ ಸ್ಕಿನ್ ಆಗಿರ್ಬೋದು, ಸುಕ್ಕು ಎಲ್ಲಾನು ನಮ್ಗೆ ಇದು ರಿಮೂವ್ ಆಗಿ ನಮ್ಮ ಸ್ಕಿನ್ ಒಂದು ಗ್ಲೋನೆಸ್ ಕೊಡುತ್ತೆ. ಡಿಯರ್ ವೀವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಸಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಅಪ್ಲೋಡ್ ಮಾಡೋ ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.